Welcome to everyone. Today we move on to the next bit of organic chemistry. It's very important for 2 marks question. So many times they ask this question. What are homologous series? Give an example. Homologous series ಅಂದರೆ ಏನು example ಕೊಡಿ. Very simple ಮಕ್ಕಳೇ. A series of a same class. A series of a same class of organic compounds which can be represented by a general formula. Which can be represented by a general formula and in which any two successive member differ by CH2 group ಅಥವಾ ಇದಕ್ಕೆ ನಾವು ಮಿಥಿಲೀನ್ ಗ್ರೂಪ್ ಅಂತಲೂ ಕರಿತೇವೆ ಸರ್. ಸಕ್ಸೆಸಿವ್ ಡಿಫರೆನ್ಸ್ ಬೈ ಮಿಥಿಲೀನ್ ಗ್ರೂಪ್ ಇಸ್ ಕಾಲ್ಡ್ ಹೋಮೋಲಾಗಸ್ ಸೀರೀಸ್. ಬಹಳ ಸಿಂಪಲ್. ಹಾಗಾದ್ರೆ ಏನು ದಟ್ಸ್ ವಾಟ್ ಈಸ್ ಹೋಮೋಲಾಗಸ್ ಸೀರೀಸ್? ಒಂದೇ ಥರ ಕ್ಲಾಸ್ ಒಂದೇ ಥರ ಇರುವಂಥ ಕಂಪೌಂಡ್ಗಳನ್ನು ನಾವು ಜನರಲ್ ಫಾರ್ಮುಲಾದಲ್ಲಿ ಬರೀಬೇಕು. ಅಲ್ಲಿ ಎರಡು ಕಾರ್ಬನ್ಗಳ ನಡುವಿನ ಡಿಫರೆನ್ಸ್ ಎಷ್ಟಿರಬೇಕು ಅಂದರೆ ಒಂದು CH2 ಗ್ರೂಪ್ ಇರಬೇಕು. ಸಿಂಪಲ್ ಹೇಳ್ತಾನೆ. ಎ ಸೀರೀಸ್ ಆಫ್ ಎ ಸೇಮ್ ಕ್ಲಾಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಗಳು ಒಂದೇ ಥರ ಇದ್ದಂಥ ಆರ್ಗ್ಯಾನಿಕ್ ಕಂಪೌಂಡ್ಗಳು ವಿಚ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಬೈ ಜನರಲ್ ಫಾರ್ಮುಲಾ. ಎಸ್ ಹೆಂಗ್ರಿ ಸರ್? ಸೇಮ್ ಕ್ಲಾಸ್ ಅಲ್ಕೇನ್, alkyne, these are the same class. They can be represented by a general formula CnH2n plus 2. CnH2n. This is CnH2n minus 2. This general formula ಬರೀಬೇಕು. In which any two successive member ಇದು ಎರಡರ ನಡುವಿನ ವ್ಯತ್ಯಾಸ ಎಷ್ಟಿರಬೇಕು ಅಂದರೆ CH2 they differ by a CH2 group. ಒಂದು CH2 group ಡಿಫ್ರೆನ್ಶಿಯೇಟ್ ಆಗ್ತಾ ಇತ್ತು ಅಂದರೆ ಅದನ್ನು ನಾವೇನಂತ ಕರಿತೇವೆ? ಹೋಮೋಲಾಗಸ್ ಸೀರೀಸ್ ಅಂತ ಕರಿತೇವೆ ಮಕ್ಕಳೇ. ಎಕ್ಸಾಂಪಲ್ ಅಲ್ಕೈನ್ಗಳು. ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಹೋಮೋಲಾಗಸ್ ಸೀರೀಸ್. ಪರ್ಫೆಕ್ಟ್ ಬರೀತೀರಾ? A series of same class of organic compounds which can be represented by a general formula in which any two successive members differ by a methylene group are called homologous series. Example alkene and alkyne. This is the definition of our homologous series. And homologous ಗಳು ಅಂದ್ರೆ ಎಲ್ಲರ ತಲೆ ಹೋಗಲಿ. ಎಸ್, ಯಾವುದೇ ಒಂದೇ ಕ್ಯಾಟಗರಿಗೆ ಇರುವಂಥ ಆರ್ಗ್ಯಾನಿಕ್ ಕಂಪೌಂಡ್ಗಳನ್ನು ಜನರಲ್ ಫಾರ್ಮುಲಾದಲ್ಲಿ ಬರಿತಾ ಇರಬೇಕು ಮತ್ತು ಅದರ ನಡುವಿನ ವ್ಯತ್ಯಾಸ CH2 ಗ್ರೂಪ್ ಆಗಿರಬೇಕು ಅಥವಾ ಅದಕ್ಕೆ ಮಿಥಿಲೀನ್ ಗ್ರೂಪ್ ಅಂತ ಕರಿತೇವೆ. ಅದನ್ನು ನಾವು ಹೋಮೋಲಾಗಸ್ ಅಂತ ಕರಿತೇವೆ. ಸೊ ದಿಸ್ ಈಸ್ ಅ ಸಿಂಪಲ್ ಡೆಫಿನೇಷನ್ ಆಫ್ ಯುವರ್ ಹೋಮೋಲಾಗಸ್ ಫ್ರೆಂಡ್ಸ್. ಇನ್ ದಿಸ್ ಕ್ಯಾಟಗರಿ ವಿ ಹ್ಯಾವ್ ಅ ಸಿಂಪಲ್ ಒನ್ ಕಾನ್ಸೆಪ್ಟ್. ಇದು ಸ್ವಲ್ಪ ಟ್ರೈ ಮಾಡಿ ತಿಳ್ಕೊಳ್ಳಿ ಸರ್. CH4 ಏನಂತೀವಿ ನಾವು? ಸೊ ದಿಸ್ ಈಸ್ ಕಾಲ್ಡ್ ಮೀಥೇನ್ ಅಂತ ಕರಿತೇವೆ. Total 4 carbon sp3. This is an methane. ಇಲ್ಲಿ ಬಂದರೆ ಸರ್, ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದಿಸ್ ಕಂಪೌಂಡ್ ಯು ಕೀಪ್ ಇನ್ ಯುವರ್ ಮೈಂಡ್. sp3 ಅಥವಾ ಇದರ ಹೆಸರು ಮಿಥೈಲ್. ಇದರ sp3 ಇದರ ಹೆಸರು ಮಿಥಿಲೀನ್. ಹುಷಾರಾಗಿ ನೆನಪಿಡಿ. CH4 ಇದ್ದರೆ ಮೀಥೇನ್, CH3 ಇದ್ದರೆ ಮಿಥೈಲ್, CH2 ಇದ್ದರೆ ಮಿಥಿಲೀನ್. ದಿಸ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ಆ್ಯಂಡ್ ಸೇಮ್ ಕಾರ್ಬನ್ ವಿತ್ ನಂಬರ್ ಆಫ್ ಹೈಡ್ರೋಜನ್ ಇಸ್ ಡಿಫರ್. ಎಸ್, ಆಫ್ಟರ್ ದಿಸ್ ಫ್ರೆಂಡ್ಸ್ we have the major contribution of organic chemistry. Yes, that is your nomenclature. Yes, nomenclature ಅಂದರೆ ಕನ್ನಡದಲ್ಲಿ ಹೇಳ್ತೀರಾ? ಹೆಸರು ಕೊಡೋದು ಕಂಪೌಂಡಿಗೆ ಯಾವ ಥರ ಹೆಸರು ಕೊಡ್ತಾರೆ ಸರ್? nomenclature ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸನ್ನು ನಾವು ಎರಡು ರೀತಿ ಮಾಡ್ತೇವೆ ಮಕ್ಕಳು. ಒಂದು ಕಾಮನ್ ಸಿಸ್ಟಮ್. ಸೆಕೆಂಡ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್, ಈಸ್ IUPAC ಸಿಸ್ಟಮ್. ಸರ್ ಕಾಮನ್ ಸಿಸ್ಟಮ್ ಇನ್ನೂ ಒಂದು ಹೆಸರು ಇದೆ, ಟ್ರೈಬಲ್ ಸಿಸ್ಟಮ್ ಅಂತಲೂ ಕರೀತಾರೆ, IUPAC. ಸರ್ ವಾಟ್ ಈಸ್ ಅ ಕಾಮನ್ ಸಿಸ್ಟಮ್? ಕಾಮನ್ ನೇಮ್ ಅಂದರೆ ಏನು? ಎಸ್, ಆರ್ಗ್ಯಾನಿಕ್ ಕಂಪೌಂಡ್ಸ್ ಆರ್ ಕಾಮನ್ಲಿ ನೇಮ್ಡ್ ಬೇಸ್ಡ್ ಆನ್ ದಿಯರ್ ಸೋರ್ಸ್. ಆ ಕಂಪೌಂಡ್ಗಳ ಜನನ ಎಲ್ಲಿ ಆಯಿತು ಅದರ ಮೇಲೆ ಆ ಕಂಪೌಂಡ್ ಹೆಸರು ಬರ್ತಾ ಹೋಯಿತು ಸರ್. ಬೇಸ್ಡ್ ಆನ್ ದ ಸೋರ್ಸ್ organic compounds are named is commonly. Like example is acetic acid, formic acid. Yes, they are based on their sources. Yes, IUPAC andre ಏನು sir? This is an complete, you keep in your mind. It's very important. IUPAC, International Union of Pure and Applied Chemistry. ಇದು
IUPAC the full form of, ಇದು one marking question. What is IUPAC? International Union of Pure and Applied Chemistry. This is the nomenclature based on this concept. ಅಂದರೆ ಆರ್ಗ್ಯಾನಿಕ್ ಕಂಪೌಂಡ್ಗಳು ಎರಡು ರೀತಿ ಹೇಳ್ತೇವೆ. ಒಂದು ಕಾಮನ್ ಸಿಸ್ಟಮಿಂದ ಹೇಳ್ತಾ ಹೋಗ್ತೀರಾ, ಇನ್ನೊಂದು IUPAC ಸಿಸ್ಟಮಿಂದ ಹೇಳ್ತೀರಾ. ಕಾಮನ್ ಸಿಸ್ಟಮ್ ಅಂದ್ರೇನು? ಆ ಕಂಪೌಂಡ್ ಎಲ್ಲಿ ಸಿಕ್ತು ನಮಗೆ, ವೇರ್ ದ ಕಂಪೌಂಡ್ ಈಸ್ ಅವೈಲಬಿಲಿಟಿ, ದಟ್ ಈಸ್ ಕಾಲ್ಡ್ ಸೋರ್ಸ್. ಅದು ಎಲ್ಲಿ ಸಿಕ್ತು. ಎಸ್, ಎಕ್ಸಾಂಪಲ್ ನಾನು ತಗೊಳ್ತೇನೆ. ಫಾರ್ಮಿಕ್ ಆಸಿಡ್. ಫಾರ್ಮಿಕಾ ಈಸ್ ಅನ್ ಲ್ಯಾಟಿನ್ ವರ್ಡ್. ಫಾರ್ಮಿಕಾ ಇಸ್ ಅ ಲ್ಯಾಟಿನ್ ವರ್ಡ್. ಇಂಗ್ಲೀಷಲ್ಲಿ ಅದಕ್ಕೆ ರೆಡ್ ಆ್ಯಂಟ್ ಅಂತ ಕರೀತೇವೆ ನಾವು ಅದನ್ನು. ಎಸ್, ರೆಡ್ ಆ್ಯಂಟ್, ಕೆಂಪು ಇರುವೆ ಸರ್. ಕೆಂಪು ಇರುವೆಯನ್ನು ಗ್ರೈಂಡ್ ಮಾಡಿದಾಗ ಸಿಕ್ಕಿದೆ ನಮಗೆ ಫಾರ್ಮಿಕ್ ಆಸಿಡ್. ಸೇಮ್ ಬಿಟ್ರಿಕ್ ಆಸಿಡ್ ಈಸ್ ಅ ಸೋರ್ಸ್ ಆಫ್ ಅ ಬಟರ್. ಅಸ್ಟಿಕ್ ಆಸಿಡ್ ಈಸ್ ಅ ಸೋರ್ಸ್ ಆಫ್ ಅ ವಿನೇಗಾರ್. ಆಕ್ಟಮ್ ಒಂದು ಪ್ಲ್ಯಾಂಟಿಂದ ಸಿಕ್ಕಿದ್ದು, ಒಂದು ಪ್ರಾಣಿಯಿಂದ ಸಿಕ್ಕಿದ್ದು ಇದು. ಹಾಗಾಗಿ ಕಾಮನ್ ಆಗಿ ಅದರ ಹೆಸರುಗಳನ್ನು ಸೋರ್ಸ್ ಮೇಲೆ ಹೇಳ್ತಾ ಹೋಗ್ತಾರೆ. ಅದು ಎಲ್ಲಿ ಸಿಕ್ತು? ಕೆಂಪು ಇರುವೆಯಿಂದ ಸಿಕ್ಕಿದ್ದು ಫಾರ್ಮಿಕ್ ಆಸಿಡ್. ವಿನೇಗಾರ್, ಅಸ್ಟಿಕ್ ಆಸಿಡ್ ಸಿಕ್ಕಿದ್ದು ವಿನೇಗಾರಿಂದ ಇದು. ಬಟ್ IUPAC ಒಳಗೆ ಹಾಗಿಲ್ಲ ಸರ್. IUPAC ಅಂದ್ರೇನು? ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ. ಎಸ್, ದೇ ಕ್ಯಾನ್ ಪ್ರೊವೈಡ್ ಸಮ್ ರೂಲ್ಸ್. ಇವರು ಒಂದಿಷ್ಟು ರೂಲ್ಸ್ಗಳನ್ನು ಕೊಟ್ಟರು ಸರ್. ಬೇಸ್ಡ್ ಆನ್ ದಟ್ ರೂಲ್ಸ್ ನಾವು ನೊಮೆನ್ಕ್ಲೇಚರನ್ನು ಮಾಡಬೇಕಾಗ್ತದೆ. ಸರ್, ವಾಟ್ ಆರ್ ದೋಸ್ ರೂಲ್? ಹಾಗೆ ಅವ್ರು ಯಾವ ರೂಲ್ಸ್ಗಳನ್ನು ಹೇಳಿದರು? ಎಸ್, ಯಾವುದೇ ಒಂದು ಆರ್ಗ್ಯಾನಿಕ್ ಕಂಪೌಂಡ್ಗಳನ್ನು ನೊಮೆನ್ಕ್ಲೇಚರ್ ಮಾಡಬೇಕಾದ್ರೆ ಸರ್, ವಿ ಹ್ಯಾವ್ ದ 4 ಮೇಜರ್ ಕಾನ್ಸೆಪ್ಟ್ಸ್. ಒಂದು ರೂಟ್ ವರ್ಡ್, ಅಥವಾ ಒಂದಿಷ್ಟು ಬುಕ್ಕಲ್ಲಿ ವರ್ಡ್ ರೂಟ್ ಅಂತಲೂ ಕರೀತಾರೆ. ರೂಟ್ ವರ್ಡ್. ಎಸ್, ನಮಗೆ ರೂಟ್ ವರ್ಡ್ ಗೊತ್ತಿರಬೇಕು ಸರ್. ಯಾವುದೇ ಒಂದು ಕಂಪೌಂಡನ್ನು ಹೇಳಕ್ಕೆ ಹೋದರೆ ಆ ಕಂಪೌಂಡದ ರೂಟ್ ವರ್ಡನ್ನು ನಮಗೆ ಫಸ್ಟ್ ಗೊತ್ತಿರಬೇಕು. ಇವಾಗ ರೂಟ್ ವರ್ಡ್ ಸಿಕ್ತು ಸರ್. ರೂಟ್ ವರ್ಡ್ ಆದಮೇಲೆ ಯಾವುದು ಸರ್? ಎಸ್, ದಿಸ್ ಈಸ್ ಕಾಲ್ಡ್ ಪ್ರೈಮರಿ ಸಫಿಕ್ಸ್. ಬಟ್ ಬಿಫೋರ್ ದಟ್ ದಿಸ್ ಈಸ್ ಕಾಲ್ಡ್ ಪ್ರಿಫಿಕ್ಸ್. ಪ್ರಿಫಿಕ್ಸ್ ಬೇಕು ಸರ್. ಪ್ರಿಫಿಕ್ಸ್, ವಾಟ್ ಆರ್ ಪ್ರಿಫಿಕ್ಸ್? ದ ಸಬ್ಸ್ಟಿಟ್ಯೂಷನ್ಸ್. ಆ ಕಂಪೌಂಡಿಗೆ ಏನಾದರೂ ಸಬ್ಸ್ಟಿಟ್ಯೂಷನ್ ಬ್ರಾಂಚ್ಗಳು ಇದಾವ, ದಟ್ ಈಸ್ ಅ ಪ್ರಿಫಿಕ್ಸ್. ಸಿ, ಪ್ರೈಮರಿ ಸಫಿಕ್ಸ್. ಸರ್, ವಾಟ್ ಆರ್ ಪ್ರೈಮರಿ ಸಫಿಕ್ಸ್? ಹಂಗಂದ್ರೆ ಏನು ಪ್ರೈಮರಿ ಸಫಿಕ್ಸ್ ಅಂದರೆ? ಆ ಕಂಪೌಂಡಲ್ಲಿ ಸಿಂಗಲ್ ಬಾಂಡ್ ಇದೆನಾ, ಡಬಲ್ ಬಾಂಡ್ ಇದೆನಾ, ಟ್ರಿಪಲ್ ಬಾಂಡ್ ಇದೆನಾ, ಅಲ್ಕೇನಾ, ಅಲ್ಕೀನಾ, ಅಲ್ಕೈನಾ, ಇದು ಪ್ರೈಮರಿ ಸಫಿಕ್ಸ್. ನಾಲ್ಕನೇದು ಸೆಕೆಂಡರಿ ಸಫಿಕ್ಸ್. ಸೆಕೆಂಡರಿ ಸಫಿಕ್ಸ್ ಅಂದ್ರೆ ಏನು? ಎಸ್, ಆ ಕಂಪೌಂಡು ಯಾವ ಫಂಕ್ಷನಲ್ ಗ್ರೂಪ್ಗಳನ್ನು ಹೊಂದಿದೆ. ಇವು ಗೊತ್ತಿದೆ. ಫಂಕ್ಷನಲ್ ಗ್ರೂಪ್ ವಿಚ್ ಡಿಟರ್ಮೈನ್ಸ್ ದ ಪ್ರಾಪರ್ಟಿ ಆಫ್ ದ ಕಂಪೌಂಡ್. ಈ ನಾಲ್ಕನ್ನು ನಾವು ಮತ್ತೆ ಹಿಡ್ಕೊಳ್ಳೋಕೆ ಬರಬೇಕು ಸರ್. ವರ್ಡ್ ರೂಟ್ ಅಥವಾ ರೂಟ್ ವರ್ಡ್, ಪ್ರಿಫಿಕ್ಸ್, ಪ್ರೈಮರಿ ಸಫಿಕ್ಸ್ ಆ್ಯಂಡ್ ಸೆಕೆಂಡರಿ ಸಫಿಕ್ಸ್. ರೂಟ್ ವರ್ಡ್ ಅಂದರೆ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಅದು ಹೆಂಗೆ? ಎಂಥ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಸರ್? ಲಾಂಗ್ ಚೈನ್ ಫಾರ್ಮ್ ಆಫ್ ಕಾರ್ಬನ್ ಆಟಮ್ಸ್. ದ ನಂಬರ್ ಆಫ್ ಲಾಂಗ್ ಚೈನ್ ಫಾರ್ಮ್ ಆಫ್ ಕಾರ್ಬನ್ ಆಟಮ್ಗಳಿಗೆ ರೂಟ್ ವರ್ಡ್ ಅಥವಾ ವರ್ಡ್ ರೂಟ್ ಅಂತ ಕರಿತೇವೆ. ಪ್ರಿಫಿಕ್ಸ್ ಅಂದ್ರೆ ಏನು ಸರ್? ದಟ್ ಈಸ್ ಕಾಲ್ಡ್ ಅ ಬ್ರಾಂಚ್. ಸಬ್ಸ್ಟಿಟ್ಯೂಷನ್, ಏನು ಬ್ರಾಂಚ್ ಅದ ಸಬ್ಸ್ಟಿಟ್ಯೂಷನ್ ಅದು, ಅದಕ್ಕೆ ನಾವು ಪ್ರಿಫಿಕ್ಸ್ ಅಂತ ಕರಿತೇವೆ. ಪ್ರೈಮರಿ ಸಫಿಕ್ಸ್ಗಳು ಅಂದ್ರೆ ಏನು ಸರ್? ಅದು ಎ ಎನಿನ, ಇ ಎನಿನ, ವಾಯ್ ಎನಿನ, ಅಲ್ಕೇನ್, ಅಲ್ಕೀನ್, ಅಲ್ಕೈನ್ ಇದ್ದರೆ ಅದಕ್ಕೆ ಪ್ರೈಮರಿ ಸಫಿಕ್ಸ್ ಅಂತ ಕರಿತೇವೆ ಸರ್. ಸೆಕೆಂಡರಿ ಸಫಿಕ್ಸ್ಗೆ ಹೋದರೆ ಅದು ಏನು ಸರ್? ವಾಟ್ ಈಸ್ ದ ಸೆಕೆಂಡರಿ ಸಫಿಕ್ಸ್? ದಟ್ ಈಸ್ ಕಾಲ್ಡ್ ಫಂಕ್ಷನಲ್ ಗ್ರೂಪ್. ಫಂಕ್ಷನಲ್ ಗ್ರೂಪ್ಗಳು ಯಾವುದು ನಿಮ್ಗೆ ಹೇಳಿ? ನಾನು ಕಾರ್ಬಾಕ್ಸಿಲಿಕ್ ಆಸಿಡ, ಅಲ್ಡಿಹೈಡ ಸರ್, ಇಲ್ಲ ಕೀಟೋನ, ಅಲ್ಕೋಹಾಲ್, ಈ ಥರ ಫಂಕ್ಷನಲ್ ಗ್ರೂಪ್ಗಳು ಇದೆಯಾ? ಈ 4 ಕ್ಯಾಟಗರಿಗಳನ್ನು ಕಂಡು ಹಿಡಿದ ಮೇಲೆ ನಮಗೆ ನೊಮೆನ್ಕ್ಲೇಚರ್ ಮಾಡಲಿಕ್ಕೆ ಬರ್ತದೆ ಮಕ್ಕಳೇ. ಆ ನೊಮೆನ್ಕ್ಲೇಚರ್ಗೆ ನೀವೇನಂತೀರಾ? ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ, IUPAC ನೊಮೆನ್ಕ್ಲೇಚರ್. ಇದು ನೀವು ಈ ವರ್ಷ ಕಲಿಬೇಕಾದಂಥ ಮೇಜರ್ ಕಾಂಟ್ರಿಬ್ಯೂಷನ್. PUCಯಲ್ಲಿ ಅಥವಾ ಸೈನ್ಸಲ್ಲಿ ಅಥವಾ ಕೆಮಿಸ್ಟ್ರಿಯಲ್ಲಿ ಕಲಿಬೇಕಾದಂಥ ಅತಿ ಮುಖ್ಯ ಕೆಲಸ ಯಾವುದೇ ಒಂದು ಆರ್ಗ್ಯಾನಿಕ್ ಕಂಪೌಂಡನ್ನು ನೊಮೆನ್ಕ್ಲೇಚರ್ ಮಾಡೋದು ಸರ್. ಒನ್ಸ್ ಈ 4 ಶಬ್ದಗಳ ಅರ್ಥ ನಿಮಗೆ ತಿಳಿದ್ಬಿಡ್ತು ಅಂದರೆ ನೀವು ಈಸಿಯಾಗಿ ನೊಮೆನ್ಕ್ಲೇಚರ್ನ ಮಾಡಲಿಕ್ಕೆ ಬರ್ತದೆ. ಮೊದಲೆಲ್ಲ ಇದನ್ನು ಕ್ಲಿಯರಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಆ್ಯಂಡ್ ದೆನ್ ಸ್ಟಾರ್ಟ್ ದ ನೊಮೆನ್ಕ್ಲೇಚರ್ ಆಫ್ ಸಿಂಪಲ್ ಕಂಪೌಂಡ್ಸ್. ಮೊದಲು ಸಿಂಪಲ್ ಕಂಪೌಂಡ್ಗಳನ್ನು ಮಾಡುವ, ಆಮೇಲೆ ಫಂಕ್ಷನಲ್ ಗ್ರೂಪ್ಗಳನ್ನು ಮಾಡುವ, ಮೋನೋ ಫಂಕ್ಷನ್ ಸಿಂಗಲ್ ಒಂದೇ ಫಂಕ್ಷನಲ್ ಗ್ರೂಪ್ ಇದ್ದದ್ದು ಮಾಡುವ. ಆ್ಯಂಡ್ ದೆನ್ ವಿ ಹ್ಯಾವ್ ಎನ್ ಮಲ್ಟಿಪಲ್ ಫಂಕ್ಷನಲ್ ಗ್ರೂಪ್, 2 ಫಂಕ್ಷನಲ್ ಗ್ರೂಪ್ ಇದ್ದ ಕಂಪೌಂಡ್ಗಳನ್ನು ಕಲಿಬೋದು ನಾವು. ಸೊ ದಿಸ್ ಈಸ್ ದ ಮೇಜರ್ ಪಾರ್ಟ್ ಆಫ್ ಅವರ್ ಸಿಲೆಬಸ್ in this year, PUC first year. Okay, thank you so much for the watching video friends, and in the next class our
target directly to the nomenclature. Thank you.